ಯಜಮಾನ್ರೆ ಯಾವ ಊರು? ನಾವು ಡೆವಲಪರ್. ದೇವಲಾಪುರ. ಯಾವ ತಾಲೂಕು? ನಮ್ಮ ಡೆವಲಪ್. ಏನು ತೊಗೊಳಕ್ಕೆ ಬಂದ್ರಿ? ಜನ ತಗೊಳಕ್ಕೆ ಬಂದ್ರಾ? ಎಷ್ಟು ಹೊತ್ತಿ? ಎಷ್ಟೋ ಜೊತೆ ತಗೊಳಕಾದ ಸ್ವಾಮಿ. ಎಷ್ಟು ಹೇಳಿ 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 ಒಂದು ಜೊತೆ ಒಂದು ಜೊತೆನಾ? ಆಮೇಲೆ ದನ ತಗೋಬೇಕು ಅಂದ್ರೆ ಏನೇನು ನೋಡ್ತೀರಾ ನೀವು? ಐಬು ಸೈಬ ಏನು ಇರೋದೆಲ್ಲ ಐಬು ಸೈಬು ನೋಡ್ಲೇಬೇಕಲ್ಲ. ಸುಳಿ ನೋಡ್ತೀರಾ? ಯಾವ್ಯಾವ ಸುಳಿ ಯಾಕೆ ಬರಲ್ಲ ನಮಗೆ? ಮಸು ಸುಳಿ ಬರಲ್ಲ, ಕಾಡು ಸುಳಿ ಬರಲ್ಲ, ಇಂಥವು ಬರಲ್ಲ ಸ್ವಾಮಿ. ಹೌದಾ? ಆಮೇಲೆ ಒಂದು ದನದಲ್ಲಿ ಎಷ್ಟೊಂದು ಸುಳಿ ಇರ್ತವೆ? ಅಯ್ಯೋ ಇರ್ಲಿ 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 ಅನುಭವದ ಪ್ರಕಾರ ಅಲ್ವಾ? ಆರು ಏನೇ ಆದರೂ ಸ್ವಾಮಿ ಅವರಲ್ಲಿ ಯಾವ ಸುಳಿ ಏನು ಬರ್ತವೆ ಅಲ್ಲ, ಒಂದು ದನದಲ್ಲಿ ಎಷ್ಟು ಸುಳಿ ಇರುತ್ತೆ ಅಂತ? ಒಂದು 5-6 ಇರುತ್ತಾ? ಅಯ್ಯೋ 6 ಇರ್ತದೆ, 7 ಇರ್ತದೆ. ಅದೇ ಅದು ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ಯಾರು ಪರ್ಫೆಕ್ಟ್ ಇರಲ್ಲ ಅಲ್ವಾ? ಅದು ಅನುಭವ ಕಲಿತಾ ಹಂಗಾಗುತ್ತೆ. ಈಗ ಹುಡುಗ ಇದ್ದಾನೆ, ಮುಂದೆ ಅವನು ಎಲ್ಲರಿಗೂ ಮೀರಿಸ್ತಾನೆ ಅವನು ಅಲ್ವಾ? ಹೌದಾ? ಹೌದಾ? ಇಲ್ಲಿ ಸೆಲೆಕ್ಷನ್ ಆಗಲಿ. ಈಗ ನಿಮ್ಮ ಋಣ ಇದ್ರೆ ಅದು ಬರುತ್ತದು, ಇಲ್ಲ ಅಂದ್ರೆ ನೀವು ಏನೇ ಮಾಡಿರೂ ಬರಲ್ಲ ಅಲ್ವಾ? ಆಯ್ತು, ಒಳ್ಳೇದಾಗಲಿ. ಸರ್ ನಿಮ್ಮವ ಅಲ್ಲಿ ಯಾರು ಗೊತ್ತಾಗಲಿಲ್ಲ. ಇವು ನಿಮ್ಮವ ಸರ್? ಏನು ಬೆಲೆ ಕಟ್ಟಿದ್ದೀರಾ ಸರ್? 90,000. ಹೋರಿಕರ ಅಲ್ವಾ? ಏನು ಅಲ್ಲೇ ಯಾವುದು ಬಂದಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ಏನು 1-1.5 ವರ್ಷ ಒಳಗಡೆ ಅಲ್ವಾ? ಕರೆ ಅಲ್ವಾ? ಯಾರು ಸಾಕಿರೆ ಒಳ್ಳೆ ಬೆಲೆಗೆ ಹೋಗುತ್ತೆ ಇದು. ಚೋಳೂರಿಗೆ ಬರ್ತೀರಾ ಜಾತ್ರೆಗೆ? ಚೋಳೂರು ಜಾತ್ರೆ ಬನ್ನಿ. ಇನ್ನೂ ಒಂದು 4-5 ದಿನ ತೊಗೊಂಬನ್ನಿ. ಇದು ಇಂಡಿಯನ್ ಹಳ್ಳಿ ಕಾರ್. ಯಾಕೆಂದರೆ ಕರ್ನಾಟಕದ ಕೊನೆ ಜಾತ್ರೆ ಅದು ಚೋಳೂರು ಅಲ್ವಾ? 20ನೇ ತಾರೀಕು 20 ಬಸವ ಜಯಂತಿ ಮದ್ದೂರ. ಅಲ್ಲೊಂದು ಜಾತ್ರೆ ಇದೆಯಾ? ಅಂದರೆ ತುಮಕೂರು ಜಿಲ್ಲೆಯ ಕೊನೆ ಜಾತ್ರೆ ಚೋಳೂರು ಅಂತ ಹೇಳ್ಬೋದು. ಮಾತಾಡ್ತಾರಾ ಯಜಮಾನ್ರೆ? ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ? ಎಷ್ಟು ಆಯಸ್ಸು ಎಷ್ಟು ಹೇಳಿ ಹೇಳಿ ಹೇಳಿ. ಒಂದು ಅಂದಾಜು ಹೇಳಿ, ಒಂದು ಅಂದಾಜು. 30 ವರ್ಷ ಇರ್ಬೋದು. 20-25 ಅಂತ ಅನ್ಕೊಂತೀವಿ. 20-25 ವರ್ಷ ಅಲ್ವಾ? 20 ವರ್ಷ. ಕರೆಕ್ಟ್. ನಾವ್ ಹೆಂಗ್ ನೋಡ್ಕೊಂತೀವಿ ನಮ್ಮ ಆರೋಗ್ಯ ನಾವ್ ಹೆಂಗ್ ನೋಡ್ಕೊಂತೀವಿ, ಅವ್ರ ಆರೋಗ್ಯ ಏನೇ ಆರೋಗ್ಯ ನೋಡಿದ್ರು ಅದ್ರ ಆಯ್ಸು ಮುಗಿಯಗಂಟು ಅದೇನು ಆಗಲ್ಲ. ಅದೇ ಸರ್, ಅವ್ರ ಆರೋಗ್ಯನ ನಾವು ನೋಡ್ಬೇಕು, ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಂತೀವಿ. ಅವ್ರ ಆರೋಗ್ಯದಲ್ಲಿ ಏರುಪೇರು ಆದಾಗ ನಾವು ಗಮನ ಕೊಡ್ಬೇಕು ಅಲ್ವಾ? ಅವು ಮಾತಾಡಲ್ವಲ್ಲ ಅವು ಕೊಟ್ಟಂಗೆ. ಹೌದು ಸರ್, ಅಂದ್ರೆ ಅವರ ವರ್ತನೆಯಲ್ಲಿ ಏರುಪೇರು ಆಗುತ್ತೆ. ಅದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಇನ್ನೊಂದ್ 2-3 ವರ್ಷ ಜಾಸ್ತಿ ಮಾಡೋದು, ಇನ್ನೊಂದ್ 2-3 ವರ್ಷ ಇರ್ಲಿ. ಅದು ಬೇರೆ. ನಮ್ಮ ಆರೋಗ್ಯ ನೋಡ್ಬೇಕಾದ್ರೆ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ. ಅವ್ರು ಹೇಳಲ್ವಲ್ಲ, ಅವರ ವರ್ತನೆಯಲ್ಲಿ ಚೇಂಜ್ ಆದಾಗ ನಾವು ಗಮನ ಕೊಡಬೇಕು ಅಲ್ವಾ?
ನೋಡ್ರ ನಿಮ್ಮವ ಎಷ್ಟು ರೇಟು? 1.45. $1,45,000 ಹಳ್ಳಿ ಕಾರ್ ತಳಿ. ನೋಡ್ರಿ ನಿಮ್ಮವ್ವ ಏನು ಬೆಲೆ ಕಟ್ಟಿದ್ದೀರಾ? 1.25. ಅಲ್ಲೋ ಅಲ್ಲಾಗಿಲ್ಲ ಅಲ್ವಾ? ಚೆನ್ನಾಗಿದಾವಲ್ಲ ಸರ್? ಇಷ್ಟೊತ್ತು ವ್ಯಾಪಾರ ಆಗಬೇಕಾಗಿತ್ತು ಅಲ್ವಾ? ಚೋಳೂರಿಗೆ ಬನ್ನಿ, ಚೋಳೂರು ಜಾತ್ರೆ ಇದೆ 20ಕ್ಕೆ. ಜಯಂತಿ, ಬಸವ ಜಯಂತಿ ದಿನ. ತುಮಕೂರು ಜಿಲ್ಲೆಯ ಕೊನೆಯ ಜಾತ್ರೆ ಅದು. ತುಮಕೂರು ಜಿಲ್ಲೆಯ ಕೊನೆಯ ಜಾತ್ರೆ, ಕರ್ನಾಟಕದ ಕೊನೆಯ ಜಾತ್ರೆ ಮದ್ದೂರು ಇರಬೇಕು. ಮದ್ದೂರು ಅಂದ್ರೆ ನಡೆಯುತ್ತಲ್ವ? ಆಗೋಗಿರ್ಬೇಕಾ? ಹೌದಾ? ಹೌದಾ? ಯಾರೋ ಹಂಗೆ ಅಂದ್ರು, ಅದಕ್ಕೆ ಕೇಳಿದೆ. ಚೋಳೂರೇ ಕೊನೆನಾ? ಇನ್ನೇನಿದ್ರು ಮುಂದುವರ್ಸ್ಕೊಂಡ ಇಲ್ಲ ಅಲ್ವಾ? ಅದೊಂದು ಜಾತ್ರೆ ಆಗ್ಬಿಟ್ರೆ ಜಾತ್ರೆ ಜನ ಸೇರ್ತಾರೆ, ದನನೂ ಸೇರ್ತಾರೆ. ಪಕ್ಷ ಕಳಿಬೇಕು. ಏನಿಲ್ಲ ಇದಕ್ಕೆ ಮಾತ್ರ. ಯಜಮಾನ್ರೆ ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ? 70,000 ಕೊಡ್ರಿ. 70,000 ಹುರಿಕರನ ಕಟ್ಸೋ? ಕೆಲವೊಂದು ಕಟ್ಸೋ ಅಂತಾನು ಗೊತ್ತಾಗಲ್ಲ, ಕೆಲವು ಹುರಿಕರನೂ ಗೊತ್ತಾಗಲ್ಲ, ಹಂಗೆ ಬೆಳೆದಿರ್ತವೆ ಅಲ್ವಾ? ಚೆನ್ನಾಗವ್ರಿ. ನಮ್ಮ ಮೂರ್ತಿ ವಾದ ಏನೊಂದು ಎರಡು ಇವ್ಯಾರು ಗೊತ್ತಾಗಲಿಲ್ಲ ನಿಮ್ಮವ? ಆಮೇಲೆ ಏನು ಬೆಲೆ ಕಟ್ಟಿದ್ದೀರ ಸರ್? 1,10,000 ಹೊರಿಕರ ಅಲ್ವಾ? ಇನ್ನೂ ಹೊಲ ಬಂದಿಲ್ಲ. ಏನು 1-1.5 ವರ್ಷ ಅಲ್ವಾ? ಅಷ್ಟೇ ಚೆನ್ನಾಗವ್ರಿ. ನೋಡುವ ನಿಮ್ಮವ? ಇವು ನಿಮ್ಮವನಾ? ಮತ್ತೆ ರೇಟು? 96. ಇದು ಅಲ್ಲಿ ಬಂದಿಲ್ಲ ಅಲ್ಲ? ಎರಡಲ್ಲ? ಓ
ಚೆನ್ನಾಗಿರುತ್ತೆ ಎರಡು ಜೊತೆನೂ ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ಇವೆಲ್ಲ. ನಿಮ್ಮ ಮಾತುಕತೆಗೆ ಬಂದಿಲ್ಲ.